ನಮಸ್ಕಾರ ವೀಕ್ಷಕರೇ, ನಾನು ತನಸಿಂಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರೈತ ಹಸಿರು ಸೇನೆ. ಇದು KRHS ಚಾನೆಲ್. ಮೈಸೂರು ಜಿಲ್ಲೆಯ ಎಚ್.ಡಿ. ತಾಲೂಕಿನ ಬಿ ಬೆಳ್ತೂರು ಕಾಲೋನಿಯಲ್ಲಿ ಈಗ ಭೂಕಳ್ಳರ ಅಟ್ಟಹಾಸ ಮಿತಿ ಮೀರಿದೆ. ಹೆಬ್ಬಾಳಕಡೆ ಡ್ಯಾಮಿನ ಹಿನ್ನೀರಿನ ಪ್ರದೇಶವನ್ನು ನುಂಗಲು ಹೊಂಚು ಹಾಕಿರುವ ಪ್ರಭಾವಿಗಳ ವಿರುದ್ಧ ಕರ್ನಾಟಕ ರೈತ ಹಸಿರು ಸೇನೆ ಈಗ ರಣಕಹಳೆ ಮೊಳಗಿಸಿದೆ. ಹಣವಂತರಿಗಾಗಿ ಕಾನೂನು ಬಗ್ಗಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿ ಬೆಳ್ತೂರು ಕಾಲೋನಿ ಗ್ರಾಮದ ಸರ್ವೆ ನಂಬರ್ 40 ಬಳಿ ಬೆಂಗಳೂರು ಮೂಲದ ಕಿರಣ್ ಕುಮಾರ್ ಎಂಬುವರು ಡ್ಯಾಮಿನ ಮಣ್ಣನ್ನು ಅಕ್ರಮವಾಗಿ ಎತ್ತಿ ಸುಮಾರು 5 ಎಕರೆ ಸರ್ಕಾರಿ ರವಿನ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಈ ಅಕ್ರಮದ ಕುರಿತು ಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ಸಂಘಟನೆಯ ಸಂಸ್ಥಾಪಕರಾದ ರಫೀವುಲ್ಲಾ ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಗಂಗಾಧರಗೌಡ ಅವರು ನೇರವಾಗಿ ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೇಸಿಗೆ ಸಮಯವನ್ನು ಬಳಸಿಕೊಂಡು ಡ್ಯಾಮ್ನ ಅಸ್ತಿತ್ವವನ್ನು ಅಳಿಸಲು ಹೊರಟಿರುವ ಭೂಗಳರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಗುಡುಗಿದರು. ಜಿಲ್ಲಾ ಸಂಚಾಲಕ ಶಶಿಕುಮಾರ್ ಮತ್ತು ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಗಣೇಶ್ ಮಾತನಾಡಿ, ಡ್ಯಾಮ್ ಇರುವುದು ರೈತರಿಗಾಗಿ. ಇಲ್ಲಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ನೋಡಿದರೆ ಅವರು ಭೂಗಳರಿಗೆ ಶಾಮೀಲಾಗಿರುವುದು ಸ್ಪಷ್ಟವಾಗಿದೆ ಎಂದು ಆರೋಪಿಸಿದರು. ತಾಲೂಕು ಅಧ್ಯಕ್ಷ ಬೂದೂರು ಮಹಾದೇವ್ ಹಾಗೂ ತಾಲೂಕು ಉಪಾಧ್ಯಕ್ಷ ಮಲ್ಲೇಗೌಡರು ಮಾತನಾಡಿ, ತಕ್ಷಣವೇ ಗಡಿಗಲ್ಲುಗಳನ್ನು ಹಾಕಬೇಕು ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಯುವ ಘಟಕ ಕಾರ್ಯದರ್ಶಿ ಹಾಗೂ ಗ್ರಾಮಸ್ಥರು ಸೇರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿದರು. ಕರ್ನಾಟಕ ರೈತ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ನೇರವಾದ ಅಂತಿಮ ಎಚ್ಚರಿಕೆ ನೀಡುತ್ತಿದ್ದೇನೆ. ಸರ್ಕಾರಿ ಡ್ಯಾಮ್ ಒತ್ತುವರಿ ತೆರವು ಮತ್ತು ಸಂರಕ್ಷಣೆ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈಗ ಬೇಸಿಗೆಯ ಕಾರಣ ಡ್ಯಾಮ್ನಲ್ಲಿ ನೀರು ಕನಿಷ್ಠ ಮಟ್ಟದಲ್ಲಿದೆ. ಇದು ಅಳತೆ ಮಾಡಲು ಪ್ರಕೃತಿ ನೀಡಿರುವ ಸುಸಮಯ. ಕೂಡಲೇ ಕಂದಾಯ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಧಿಕೃತ ನಕ್ಷೆಯೊಂದಿಗೆ ಜಂಟಿ ಅಳತೆ ಮಾಡಬೇಕು. ಅಳತೆಯ ವೇಳೆ ಕಂಡುಬರುವ ಪ್ರತಿಯೊಂದು ಇಂಚು ಅಕ್ರಮ ಒತ್ತುವರಿಯನ್ನು ಯಾವುದೇ ಮುಲಾಜಿಲ್ಲದೆ ತಕ್ಷಣವೇ ತೆರವುಗೊಳಿಸಬೇಕು. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಣ್ಣು ಮುಚ್ಚಿ ಕುಳಿತರೆ ಅದನ್ನು ನಾವು ಸಹಿಸುವುದಿಲ್ಲ. ಕೇವಲ ಅಳತೆ ಮಾಡುವುದು ನಮ್ಮ ಉದ್ದೇಶವಲ್ಲ. ಅಳತೆ ಮುಗಿದ ತಕ್ಷಣ ಡ್ಯಾಮ್ಗಳಿನ ಸುತ್ತಲೂ ಗಡಿಕಲ್ಲುಗಳನ್ನು ನೆಟ್ಟು ಶಾಶ್ವತ ಬೇಲಿ ನಿರ್ಮಿಸುವ ಮೂಲಕ ಸರ್ಕಾರಿ ಆಸ್ತಿಯನ್ನು ಸಂರಕ್ಷಿಸಬೇಕು. ಅಧಿಕಾರಿಗಳು ಬರೀ ಬಂದು ನೋಡಿ ಹೋದರೆ ಸಾಲದು, ಸುತ್ತಲೂ ಕಲ್ಲು ನೆಟ್ಟು ಇದು ಸರ್ಕಾರಿ ಸ್ವತ್ತು ಅಂತ ಬೋರ್ಡ್ ನೆಡಬೇಕು. ಡ್ಯಾಮ್ ಉಳಿದರೆ ಮಾತ್ರ ನಾಳೆ ರೈತನಿಗೆ ನೀರು ಸಿಗುವುದು ಸಾಧ್ಯ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಕರ್ನಾಟಕ ರೈತ ಹಸಿರು ಸೇನೆ ನೇತೃತ್ವದಲ್ಲಿ ನಾವು ಉಗ್ರ ಹೋರಾಟ ಹಮ್ಮಿಕೊಳ್ಳುವುದು ನಿಶ್ಚಿತ. ಇದು ಕೇವಲ ಮನವಿಯಲ್ಲ, ಈ ಮಣ್ಣಿನ ರೈತರ ಪರವಾಗಿ ನಾವು ನೀಡುತ್ತಿರುವ ಶಾಸನಬದ್ಧ ಎಚ್ಚರಿಕೆ. ಅಧಿಕಾರಿಗಳು ಕೆಲಸ ಮಾಡದಿದ್ದರೆ ಅಥವಾ ಅಕ್ರಮಕ್ಕೆ ಸಾಥ್ ನೀಡಿದರೆ ಮುಂದಿನ ದಿನಗಳಲ್ಲಿ ಉಂಟಾಗುವ ಕಾನೂನು ಹೋರಾಟಕ್ಕೆ ಮತ್ತು ಸಾರ್ವಜನಿಕ ಪ್ರತಿಭಟನೆಗೆ ನೀವೇ ನೆರವಣೆ ಆಗ್ತೀರಿ. ನಮಗೆ ಮಾತಲ್ಲ, ಕೆಲಸದ ಮೂಲಕ ಶಾಶ್ವತ ಪರಿಹಾರ ಬೇಕು. ಎಚ್ಚರಿಕೆ ಇರಲಿ. ಮೇಲೆ ಗಂಟೆ ಫುಲ್ ವಿಡಿಯೋ ಮಾಡಿ ಅಲ್ಲಿ ಅದು ನೋಡಿ, ಅದು ಅದೇ ಲಾಸ್ಟ್ ಪೊಸಿಷನ್ ಅಲ್ಲಿ ಇರೋದು ತೆಂಗಿನ ಮರಂದ ಅಲ್ಲಿ ಗಂಟೆ ಇವರು ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಇರೋ ಕೆರೆ ಮಣ್ಣನ್ನು ಇಲ್ಲಿಂದಾನೇ ಹೊಡಿ, ಅದೇ ಬ್ಯಾಕ್ ವಾಟರ್ನಲ್ಲಿ ಇಲ್ಲಿ ಎಲ್ಲ ಮಣ್ಣು ಹಾಕ್ಬಿಟ್ಟು ಒತ್ತುವರಿ ಮಾಡ್ಕೊಂಡವ್ರೆ. ಇದು ಕಂಪ್ಲೇಂಟ್ ಮಾಡಿದೆ ಅಂತ ನೀವು ಮೇಡಬಲ್ಲಿ ಹೇಳ್ತಾನಲ್ಲ, ಇದು ಕಂಪ್ಲೇಂಟ್ ಮಾಡಬೇಕೆ ಸರ್. ನಮಗೆ ವೆಹಿಕಲ್ಸ್ ಇದಾವೆ, ಫೋಟೋ ತಗೊಂಡ್ಬರ ಬಾ ಅಂತ ಅಷ್ಟೇ ಹೇಳಿರೋದವರು. ಯಾರಪ್ಪನ ಜಮೀನು ಅಂದ್ಬಿಟ್ಟು ಇದನ್ನೆಲ್ಲ ಮುಚ್ಚಿಸ್ತಾ ಇದೀರಲ್ಲ ನೀವು ತಾಲೂಕಲ್ಲಿ. ಅವ್ನು ಯಾವನ್ ಏಡಬಲಿ ಬಂದ್ಬಿಟ್ಟಿರಿ, ಯಾರಪ್ಪಂದಿದು ಡ್ಯಾಮು HD ಕೂಡ ತಾಲೂಕ್ ಬಂದು ಅನ್ನ ತಿಂದ ಮೇಲೆ ಗ್ರಾಸ್ತಾನ ಯಾರು ಹೋಗಿ ಹಿಂಗೆಲ್ಲ ಎಷ್ಟು ಲಕ್ಷ ಇಸ್ಕೊಂಡಿದ್ದಾನೆ ಜಮೀನ. 4-5 ಎಕರೆ ಜಮೀನಿಗೆ ಕೋಡ್ ತುಂಬಿಸ್ತಾವನಲ್ಲ, ಜಮೀನು ತುಂಬಿಸಿ ಜಮೀನು ಮಾಡಿಸ್ತಾವನಲ್ಲ. ಯಾವನ್ರಿ ಅವ್ನು ಅನ್ನ ತಿಂದಾನೆ ಮುಣ್ ತಿಂದಾನೇನ್ರಿ ಅವನು? ಫೋನ್ ಹಚ್ಚಿದ್ದಾರೆ, ಇಲ್ಲ ಅಂದ್ರೆ ಆಫೀಸಿಗೆ ಬಂದು ಮಾತಾಡಿ. ಅಲ್ಲ ಆಫೀಸಿಗೆ ಮಾತಾಡೋದಲ್ಲ, ಆಫೀಸ್ಗೆ ನಾವು ಏನಕ್ಕೆ ಬರ್ಬೇಕು? ಅಲ್ಲಿ ಸ್ಪಾಟ್ ಹತ್ರ ಅವ್ರು ಬರ್ಬೇಕಲ್ವಾ? ಸಾರ್ವಜನಿಕ ಜಾಗ ಅಲ್ವಾ ಇದು? ಇಲ್ಲ ಮುಚ್ಚಿದ್ದಾರೆ, ಎಲ್ಲರೂ ಬಿಡಿ. ನಾವು ಫೋಟೋ ತಗೊಂಡಿವಿ, ನಮ್ಮ ಕಳಿಸಿರೋದು ಮಣ್ಣುತ್ತಿನ ಅವನೇನು ಯಾತು ಬೈಂದನ ಇಲ್ಲಿ ಇರ್ಬೇಕು. ಇಲ್ಲಿ ನಾವು ಮಾಡ್ತಾರೆ. ನಾವು ಆಫೀಸರ್, ನಾ ಹೇಳೋದು ಕೇಳಿ ಫಸ್ಟ್. ನಾವು ಆಫೀಸರ್ ಇಲ್ಲ ಸರ್, ನಾವು ಔಟ್ಸೋರ್ಸ್ ಇಂದ ಬಂದಿರೋದು. ನಮ್ಗೆ ಇದ್ರ ಇನ್ಫಾರ್ಮೇಶನ್ ಸರ್. ನೀವು ಎಷ್ಟು ಸೈಟ್ ಸರ್ ಬಂದು ಸುಮ್ಮನೆ ನೀವು ಎಷ್ಟು ನಿಮ್ಮ ಮಾತು ಕೇಳಕ್ಕೆ ನಾನು ಬಂದಿರೋದು. ನನ್ನ ಮಾತು ಕೇಳಿ, ಇವಾಗ ಎಷ್ಟು ಸೈಟ್ ಸ್ಟಾರ್ಟ್ ಮಾಡಿ. ನನ್ನ ಮಾತು ನೀವು ಕೇಳ್ತಾ ಇಲ್ಲ. ಇಲ್ಲಿ ಹೇಳಿ ಇರಿ, ಬಿಡಿ ಇರಿ, ಅವ್ರು ಏನ್ ಹೇಳ್ತಾರೋ ಕೇಳೋಣ. ಇರಿ, ಕೇಳಿದ್ರೆ ನೀವು ಉತ್ತರ ಹೇಳಿ. ಬಂದಿದೆ, ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಇದು ನಾವು ಆಫೀಸ್ ಡ್ಯೂಟಿ ಮಾಡ್ತಾ ಇದ್ದೇವೆ. ಈಗ ನಮ್ಗೆ ಏನು ಹೇಳಿಲ್ಲ, ಇದು ಏನು ಗೊತ್ತಿಲ್ಲ ನಮ್ಗೆ. ಔಟ್ ಸೋರ್ಸ್ ಇಂದ ಬಂದಿರೋದು ನಾವು. ನಿಮ್ಗೆ ಏನ್ ಆನ್ಸರ್ ಮಾಡ್ಬೇಕು, ಕ್ವಶನ್ ಮಾಡ್ಬೇಕಂದ್ರೆ ಹೈಯರ್ ಆಫೀಸರ್ಸ್ ಇದಾರೆ, ಅವ್ರಿಗೆ ಈಗ ನಿಮ್ಮ ಹೈಯರ್ ಆಫೀಸರ್ಗೆ ಪ್ರತಿಯೊಂದು ಗೊತ್ತಲ್ಲ. ನೀವು ಹೋಗಿ ನಿಮ್ಮ ಹೈಯರ್ ಆಫೀಸರ್ ಕಳಿಸಿ. ಈಗ ನಾನು ಕೇಳೋದು ಹೆಂಗ್ ಗೊತ್ತಾ, ನಮ್ಗೆ ಏನ್ ಹೇಳಿದ್ರು ವೆಹಿಕಲ್ಸ್ ಇದಾವೆ. ನಾನು ನಿಮ್ ಬಗ್ಗೆ ತಪ್ಪು ಹೇಳ್ತಿಲ್ಲ. ನಿಮ್ ಬಗ್ಗೆ ಬಂದು ಎಷ್ಟು ತಿಂಗಳು 2 ತಿಂಗಳು ಆಯ್ತಲ್ಲ ಸರ್. 2 ತಿಂಗಳಿಂದ ಈ ಮಾಹಿತಿ ಬಂದಿರೋ ಏನ್ ನಮ್ಮ ಹತ್ರ ಬಂದಿಲ್ಲ ಸರ್. ನಿಮ್ಮ ವಾಟ್ಸ್ಆಪ್ ಮೆಸೇಜ್ ನಿಮ್ಮ ವಾಟ್ಸ್ಆಪ್ ಹೆಂಗ್ ಬರ್ತದೆ ಸರ್ ಕಂಪ್ಲೇಂಟ್? ಇಲ್ಲ ಸರ್, ಸುಮ್ಮನೆ ನಾನು ಮಾತಿ ಬೇಡ ಸರ್, ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಈ ವಾದ ಮಾಡೋಕೆ ನನಗೆ ಇಡ್ಸಲ್ಲ. ನಿಮ್ಮ ವಾಟ್ಸ್ಆಪ್ ಕಂಪ್ಲೇಂಟ್ ಹೆಂಗ್ ಸರ್ ಬತ್ತು?
ಈ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ ಈ ಮಣ್ಣು ತೆಗಿ ತೆರವಂತ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನಿಮ್ಗೆ ಹತ್ರ ಮೆಸೇಜ್ ಬಂದದಲ್ವ ಸರ್? ಯಾವಾಗ ಬಂತು ಸರ್ ಮೆಸೇಜು? ಈ ಮಾಹಿತಿ ಗೊತ್ತಿಲ್ಲ, ನಿಮ್ಗೆ ಮೆಸೇಜ್ ಬಂದಿದೆ ರೈತ ಈಗ ಇದ್ರದ್ದು ಹೆಂಗ್ ಬಂತು ಸರ್ ಮಾಹಿತಿ? ಇದ್ರದ್ದಲ್ಲ ಯಾವ್ದಾರಲ್ಲಿ ಸರ್? ಯಾವ್ದಾರಲ್ಲಿ? ನೋಡ್ತಿರಲ್ಲ ಸರ್ ಅದ್ರದ್ದು ಒಂದು ದುಡ್ಡಿರುವಂಥವ್ರಿಗೆ ಒಂದು ನ್ಯಾಯ, ದುಡ್ಡಿಲ್ಲವರಿಗೆ ಒಂದು ನ್ಯಾಯ. ಮತ್ತೆ ಇಲ್ಲಿ ರೈತರುಗಳು ಏನೋ ಒಂದು ಎಂಥ ಒಂದು ಕಾಲದಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಹಸುಗಳನ್ನ ಬಿಟ್ಟು ರೈತರುಗಳೆಲ್ಲ ದನ ಬಿಟ್ಕೊಂಡು ನೀರು ಕುಡಿಕೆ ದನಗಳನ್ನ ಹತ್ಕೊಬಂದು ಅಂತ ಮಾಡುವಂಥ ಕೆಲಸದಲ್ಲಿ ನಮ್ಮ ಈ ರೈತರುಗಳು ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಜೊತೆಗೂಡಿ ಎಲ್ಲನೂ ಸೇರಿಸ್ಕೊಳ್ತಾರೆ, ಒತ್ತುವರಿ ಮಾಡ್ಕೊಂಡು ಎಲ್ಲನೂ ಸೇರಿಸ್ಕೊಳ್ತಾರೆ. ಅಲ್ಲಿ ಕೆರೆನೇ ಇಲ್ಲದೆ ಮಾಡ್ತಾವ್ರೆ ಈಗ ನಮ್ಮ, ಯಾಕೆಂದರೆ ಇಲ್ಲಿ ಕೆರೆ ಇರಬಾರ್ದು ಅವ್ರಿಗೆ ಬೇಕಾಗಿರೋದು ಜಮೀನು. ನೀವು ರೈತರುಗಳು ಏನಾರು ಮಾಡ್ಕೊಂಡೋಗಿ ಎಂತ ಮಾಡಿ ನಮ್ಗೆ ಅದು ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ನನ್ನ ಹತ್ರ ಐತೆ, ನನ್ನ ಹತ್ರ ಕೈಲಾಯ್ತೆ ಅಂತಂದರೆ ಅಧಿಕಾರಿಗಳ್ನು ಕೈಗೆ ಹಾಕತ್ತಾರೆ, ಮತ್ತು ಪ್ರತಿಯೊಬ್ಬರು ಕೈಗೆ ಹಾಕೋದು ಈ ಕೆಲಸ ಮಾಡ್ತಿರೋಂಥ ಕೆಲಸ. ನೆನ್ನೆ ಬೆಂಗಳೂರು ಬಂದು ಇಲ್ಲಿ ಸ್ಥಳೀಯವಾಗಿರುವಂಥವ್ರನ್ನ ಎಬ್ಬೆಳಿಸಿ 3 ಎಕರೆ ಇರೋ ಜಮೀನ 6 ಎಕರೆ ಜಮೀನು ಮಾಡ್ಕೊಂಡು ಕೊಟ್ಟಿರುವಂಥದ್ದು ಇವಾಗ ನಡೆದಿರುವಂಥ ಘಟನೆ. ಇದು 2 ತಿಂಗಳಿಂದ ನಡೀತಾ ಇದ್ರು ಕೂಡ ಅಧಿಕಾರಿಗಳಿಗೆ ಕಿವಿಗೆ ಅಲ್ಲಿ ಯಾರೋ ಒಂದು ಮಣ್ಣೆ ಆ ಮಣ್ಣೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಇದು ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ. ಇದು ಆಪೋಸಿಟ್ ಏನಾಯ್ತು ಅಂದರೆ ಇಲ್ಲೇನೆ ತೆಗೆದಿರೋದು, ಅಲ್ಲಿ ತೆಗೆದಿರೋ ಮಣ್ಣು ತೆಗೆದು ಇಲ್ಲೇ ತುಂಬ್ಕೊಂಡವ್ರೆ. ಆದ್ರೆ ಅದು ಯಾರು ದೊಡ್ಡ ನಾಯಕರವರು ಏನೋ ತೆಗೆದಿರೋಂಥ ಮಣ್ಣ ಅವ್ರ ಮೇಲೆ ಕಮೆಂಟ್ ಮಾಡೋರೆ. ಅದು ಆಪೋಸಿಟ್ ಇರುವಂಥ ಜಮೀನು ಅವ್ರಿಗೆ ಅಧಿಕಾರಿಗಳು ಕಣ್ಣು ಕಂಡಿಲ್ಲ ಅಂತಂದಮೇಲೆ ಅಧಿಕಾರಿಗಳು ಇರೋದು ಒಂದು, ಅದಾಗಿ ಇಲ್ಲಿ ಬಿಟ್ಟು ಎಲ್ಲರೂ ತೊಡಗೋಗಿ ಕೇಳ್ಬೇಕಾಗಿ ಹೆಚ್ಚಿನಕೋಟೆ ತಾಲೂಕಿನ ಹಾಳು ಮಾಡಕ್ಕೆ ಬಂದಿರುವಂಥವ್ರು ಅಧಿಕಾರಿಗಳು ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ರೈತರುಗಳನ್ನ ಕುಡಿಗಿಸುವಂಥ ಕೆಲಸ ಮಾಡ್ತಾರೆ ಇವರು. ಇದೆಲ್ಲ ರೈತರುಗಳು ಹೊಡೆದಾಟ ಮಾಡ್ಕೋಬೇಕು, ಸಹಿಬೇಕು, ಆ ಥರ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳು ಬೇಕಾಗಿಲ್ಲ. ಕೂಡಲೇ ಅಧಿಕಾರಿಗಳು ಬಂದು ಇಲ್ಲಿ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತಂದಾಗ ಇವತ್ತಿನ ದಿನ ಇವಾಗಲೇ ಈ ಕ್ಷಣನೇ ನಾವೆಲ್ಲರೂ ನಮ್ಮ ಸಂಘಟನೆಲ್ಲ ಕರೆ ಮಾಡಿ ಎಲ್ಲರೂ ಕರೆದು ಇಲ್ಲಿ ಬಿಂಡಲ್ ಹಾಕಿ ನಾವು ಇದೇ ಜಾಗದಲ್ಲಿ ಧರಣಿ ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇವತ್ತು ನೀವು ಹೊಸದಾಗಿ ಬಂದಿದ್ದೀರಿ, ಈಗ 2 ತಿಂಗಳಲ್ಲಿ ಇಂಜಿನಿಯರು ಅಂದ್ಬಿಟ್ಟು ಈಗೇನು ಬ್ಯಾಕ್ ವಾಟರ್ಗೆ ಸಂಬಂಧಪಟ್ಟಂಗೆ ನೀವು ಇಂಜಿನಿಯರ್ ಇಲ್ಲ ಸರ್, ಅಲ್ಲ 1.5 ತಿಂಗಳ ಮಣ್ಣು ಹುಡ್ತಾ ಇರೋದು ಇದು. ಮಾತಾಡಿ. ಆಫೀಸ್ವರೆಗೂ ನಮ್ಗೆ ಏನು ವರ್ಕ್ ಕೊಡ್ತಾರೆ ಅದನ್ನಾಗಿ ನಾವು ಪ್ರೊಸೆಸ್ ಮಾಡೋರು. ಈಗ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ ಜಸ್ಟ್ ವೆಹಿಕಲ್ಸ್ ಇದಾವೆ, ಫೋಟೋ ತಕೊಂಬ ಅಂತ ಕಳ್ಸಿದ್ದು, ಅದಕ್ಕೆ ಬಂದಿರೋದು ನಾವು. ಇನ್ನೇನು ಆಕ್ಷನ್ ತಗೊಳಕ್ ಏನು ಹೇಳಿಲ್ಲ. ಏನ್ ಹೇಳಿಲ್ಲ ನಮ್ಗೆ. ಇದನ್ನ ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ AC ಅವರಾಗಿರ್ಲಿ, DC ಆಗಿರ್ಲಿ, ನಮ್ಮ ತಹಸೀಲ್ದಾರ್ ಅವರಾಗಿರ್ಲಿ, ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ರು ಬರೋ ಗಂಟ ಇಲ್ಲಿ ಉಗ್ರವಾದ ಹೋರಾಟ ನಮ್ಮ ಕರ್ನಾಟಕ ರೈತ ಸಂಘಟನೆಯಿಂದ ಇವಾಗ್ಲಿಂದ ಹಮ್ಮಿಕೊತಾ ಇದೀವಿ ನಾವು. ಇದಕ್ಕೆ ಈಗೇನ್ ತಹಸೀಲ್ದಾರ್ ಇವರ ನಮ್ಮ ಸಿಬ್ಬಂದಿಗೆ ಏನ್ ಕಳ್ಸವ್ರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈ ಥರ ಮಾಹಿತಿನೇ ಇಲ್ಲ ಅಂದಮೇಲೆ ಇಲ್ಲಿ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾವ್ರಿ ಏನು ಅಂದ್ಬಿಟ್ಟು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಡಿಪಾರ್ಟ್ಮೆಂಟು ಇದೆಯೋ ಇಲ್ಲ ಸತ್ತೋಗಿದೆಯೋ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳಿಗೆ ವಿಚಾರ ಗೊತ್ತಿಲ್ದಂಗೆ ಹಿಂಗೆ 2 ಎಕರೆಗೆ ಮಣ್ಣು ತುಂಬಿಸವ್ರೆ ಅಂದ್ರೆ ಅದು ಖಂಡಿತ ಗೊತ್ತಿರ್ತದೆ, ಗೊತ್ತಿಲ್ಲದೆ ಮಾಡಲ್ಲ. ಇಲ್ಲ ಗೊತ್ತಿದ್ದು ಏನಾದ್ರು ಲಂಚ ತಗೊಂಡು ತಿನ್ಕೊಂಡು ಈ ಥರ ಮಾಡ್ತಾ ಇದಾರೋ ಒಂದು ಅವರೆಲ್ಲ ಇರೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರೋ ಗಂಟ ನಾವು ಯಾರು ರೈತ ಸಂಘಟನೆಯವ್ರು ಎಲ್ಲರಿಗೂ ಕರೆ ಕೊಡ್ತಾ ಇದೀವಿ. ಈಗ ಎಲ್ಲರೂ ಈಗ ಇಲ್ಲೇ ಶಾಮಿ ಹೊಡ್ಕೊಂಡು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಅಧಿಕಾರಿಗಳು ಇಲ್ಲಿಗೆ ಬಂದು ಇಲ್ಲಿ ಏನದೆ ನಮಗೆ ಇಲ್ಲಿದು GPS ಲೊಕೇಶನು ಹಾಗೆ ಸ್ಕೆಚ್ಚು ಇಲ್ಲಿದು ತರಬೇಕು, ಅವ್ರ ಜೊತೆಲೇ ತರಬೇಕು. ಇಲ್ಲಿದು ಸಂಬಂಧಪಟ್ಟ ಬ್ಯಾಕ್ ವಾಟರ್ RTC ಇಷ್ಟನ್ನ ಇಲ್ಲಿ ದಾಖಲಾತಿ ಇಲ್ಲಿ ತರಬೇಕು ಅಂದ್ಬಿಟ್ಟು ನಿಮಗೆ ಈಗ ನೇರವಾಗಿ ಖಡಕ್ಕಾಗಿ ಹೇಳ್ತಾ ಇದ್ದೀವಿ. ಇಂಜಿನಿಯರ್ ಸಾಹೇಬ್ರೆ ಇದನ್ನ ನೋಡ್ಕೊಳ್ಳಿ, ಈಗ ನಿಮಗೆ ಕಳಿಸ್ತಾ ಇದ್ದೀವಿ ವಿಡಿಯೋ. ಇದನ್ನ DC ಅವ್ರಿಗೂ ಇನ್ಫಾರ್ಮ್ ಮಾಡಾಗಿದೆ, AC ಅವ್ರಿಗೂ ಮಾಡಾಗಿದೆ, ತಹಸೀಲ್ದಾರ್ಗೂ ತಿಳಿಸಾಗಿದೆ. ಈಗ ಈ ಥರ ಏನಾಗಿದೆ ಅಂದರೆ ಈ ಥರ ಒಂದೇ ಜಾಗದಲ್ಲ, ಈ ಥರ ಎಲ್ಲ ಉದ್ದಕ್ಕೂ ಕೆರೆಗಳು ಮುಚ್ಕೊಂಡು ಬಂದ್ಬಿಟ್ರೆ ಈಗ ಬೋರ್ಗಳು ಹೆಚ್ಚು ಕಡಿಮೆ 100 ಬೋರ್ಗಳಿಗೆ ಇವತ್ತು ನೀರು ಇಲ್ದಂಗಾಗಿದೆ. ರೈತನ ಪರಿಸ್ಥಿತಿ ಏನಾಗಬೇಕು? ಈ ಥರ ಒಬ್ಬರು ಇಬ್ಬರು ಮಾಡೋ ತಪ್ಪಿಗೆ 100 ಜನ ರೈತರು ತಲೆ ಕೊಡ್ಬೇಕು. ಇದಕ್ಕೆ ಕೆರೆಗಳೇ ಮುಚ್ಕೊಂಡು ಬಂದಮೇಲೆ ಬ್ಯಾಕ್ ವಾಟರ್ ಇಲ್ಲ ಅಂದಮೇಲೆ ಬೋರ್ಗಳಲ್ಲಿ ನೀರು ಎಲ್ಲಿ ಬರ್ತದೆ? ರೈತ ಎಲ್ಲಿ ಬದುಕಬೇಕು? ಹೇಳಿ ನೀವು? ಬೇಜವಾಬ್ದಾರಿ ಅಧಿಕಾರಿಗಳು ಇರೋ ಗಂಟ್ಲುವೆ ಇದನ್ನ ಸರಿ ಬರಲ್ಲ. ಸರ್ ಒಂದು ಕ್ಷಮೆ ಫೋನ್ ಮಾಡಿ, ನಮ್ಮ ಸಂಘಟನೆಯವರೆಲ್ಲರೂ ಬರ ಕೇಳಿ ನಾವು ಅದನ್ನ ಬಿಡಿ ಕಟ್ ಮಾಡಿ ಸರ್. ಹೆಬ್ಬಾಳ ಬ್ಯಾಕ್ಔಟ್ರಲ್ಲಿ ಸರ್ ಈ ಥರ ಎಲ್ಲ ಅನಾಹುತ ಮಾಡಿ ನೋಡಿ, ಈ ಥರ ಜಮೀನೆಲ್ಲನೂ ಉತ್ತರಿಸ್ಕೊಂಡು ಬಂದು ಮಣ್ಣನ್ನೇ ತೆಗ್ದು ಬನ್ನಿ, ನೀವು ಬಂದ್ಬಿಡಿ, ಆಮೇಲೆ ಮಾತಾಡಿರಂತೆ. ಈ ಡ್ಯಾಮ್ ಒಳಗಡೆನೆ ಬನ್ನಿ ಇವ್ರೆ, ಈ ಡ್ಯಾಮ್ ಒಳಗಡೆನೆ ನೋಡಿ ಮಣ್ಣು ನಿಂತ್ಕೊಳ್ಳಿ, ಒಂದು 2 ನಿಮಿಷ ನಿಂತ್ಕೊಳ್ಳಿ ಬನ್ನಿ. ಈ ನಿಮ್ಮ ಜಮೀನಲ್ಲೇ ಮಣ್ಣು ತೆಗೆದು ನಿಮ್ಮ ಜಮೀನೇ ಮುಚ್ತಾ ಇದ್ದಾರೆ. ಬನ್ರಿ ಬನ್ರಿ ಇಲ್ಲಿ, ಮಾಡಬೇಕು ನೀವು ನಿಮ್ಮ ಜವಾಬ್ದಾರಿ. ಸಮಯ ಅಲ್ಲ, 1.5 ತಿಂಗಳಿನಿಂದ JCBಗಳು ಟ್ಯಾಟ್ರಿಗಳನ್ನ ತಗೊಬಂದು 1.5 ತಿಂಗಳಿನಿಂದ ಅಕ್ರಮವಾಗಿ ಮಣ್ಣು ಹೂಡಿಕೆ ಮಾಡ್ತಾವ್ರ ಅಂದ್ಮೇಲೆ 1.5 ತಿಂಗಳಿನಿಂದ ನಿಮ್ಗೆ ಗೊತ್ತಿಲ್ವ ವಿಚಾರಗಳನ್ನ? ಎಷ್ಟು ಎಕರೆ ಜಮೀನುಗಳೆಲ್ಲ ಮುಚ್ಚಿದ್ರು ಕೇಳಿಲ್ಲ.
ಏನ್ ಮಾಡಿಲ್ಲ ನೀವು ಸರ್, ಕಂಪ್ಲೇಂಟ್ ಮಾಡಿಲ್ಲ. ನೀವು ಮೂರು ಕಂಪ್ಲೇಂಟ್ ತಿಂಗಳು ಕೆಲಸ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಎಲ್ಲ ಇದ್ದೀರಿ? ಮೊನ್ನೆಲ್ಲ ಮುಚ್ಚಿ ಎಷ್ಟಿದ್ರೆ ನೋಡಿ ಅಣ್ಣ ನೋಡಿದಣ್ಣ ಎಷ್ಟು ಮುಚ್ಚಿದ್ರಣ್ಣ ಜಮೀನು ಸಾವಿರಾರು ಟ್ಯಾಟ್ರಿ ಮಣ್ಣು ಹೂಡಿಕೆ ಮಾಡಿದ್ದಾರೆ ಇಲ್ಲಿ. ಸರ್ ಕೊಡಿ ಇಲ್ಲಿ ಒಂದ್ ನಿಮಿಷ ಕೊಡಿ ಮಾತಾಡೋಣ. ಇಲ್ಲಿ ಕೊಡ್ತೀನಿ ನೋಡಿ ಮಾತಾಡಿ ಸರ್ ಕಂಪ್ಲೇಂಟ್ ಕೊಟ್ಟು ಏನ್ರಿ ಕಂಪ್ಲೇಂಟ್ ಕೊಟ್ಟಿರೋದು ಅಧ್ಯಕ್ಷರಲ್ಲಿ? ಬೇರೆ ಜಾಗ ಸರ್, ಅದು ಈ ಜಾಗ ಅಲ್ಲ. ಈ ಜಾಗಕ್ಕೆ ನೀವು ಯಾರು ವಿಸಿಟೇ ಮಾಡಿಲ್ಲ. ಇಲ್ಲಿ ಯಾರು ಬಂದೇ ಇಲ್ಲ. ಈಗ ನಿಮ್ಮ ಅಧಿಕಾರಿಗಳೇ ಹೇಳ್ತಾವ್ರಲ್ಲ ಅಂತ ಹೇಳಿ ಸರ್ ಅಧ್ಯಕ್ಷರೇ. ಇವ್ರಿಗೆ ಅಡ್ರೆಸ್ ಕೊಟ್ಕೊಂಡು ನಿಮಗೆ ನಾವು ಕರೆಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಇಲ್ಲ ಹಂಗಲ್ಲ ಸರ್, ನಿಮ್ ಡ್ಯೂಟಿ ಏನು ಸರ್? ನಿಮ್ಗೆ ನೀವು ಬ್ಯಾಕ್ ವಾಟರ್ ಕಾಯಕ್ಕೆ ಇಂಜಿನಿಯರ್ ಆಗಿ ಇರೋದಲ್ವಾ? ನಿಮ್ಗೆ ಅಧಿಕಾರಿಗಳು ನೇಮಕ ಮಾಡಿರೋದು ಇನ್ನೇನಕ್ಕೆ? ನಿಮ್ ಡ್ಯಾಮ್ ಏನ್ ಮಾಡ್ತಾ ಅಲ್ಲ, ನಿಮ್ ಡ್ಯಾಮೇ ನೀವು ಕಾವಲು ತಗೋತಾ ಇಲ್ಲ ಅಂದ್ಮೇಲೆ ಈಗ ಬೋರ್ಗಳೆಲ್ಲ ನೀರು ಸೇರ್ತಾಗೋದು ನಮ್ದು. ಬನ್ನಿ ಅದಕ್ಕೆ ಪರಿಹಾರ ಕೊಡಿ, ಅದಕ್ಕೆ. ಬೋರ್ಗಳೆಲ್ಲ ನೀರು ಬರ್ತಾ ಇಲ್ಲ ನಮ್ಗೆ. ಈ ಕಡೆ ಆ ಕಡೆಯಿಂದೆಲ್ಲ ಮುಚ್ಕೊಂಡ್ರೆ ನೀರಿಲ್ಲ ನಮ್ಗೆ. ಇಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ನೀರಿಲ್ಲ, ಬೋರ್ ಎಲ್ಲ ನಿಂತೋದು. ನಮಗೆ ಸರ್ ನೀವು ಏನ್ ಆಕ್ಷನ್ ತಗೋತೀರಿ ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಬನ್ನಿ ಇಲ್ಲಿ. ಸುಮ್ಮನೆ ಏನಕ್ಕೆ ಬಂದಿದ್ದೀರಾ? ಈಗ ಅದಕ್ಕೆ ತಕ್ಕ ಉತ್ತರ ಕೊಡ್ಬೇಕಲ್ಲ ನೀವು. ಈಗ ಇನ್ಚಾರ್ಜ್ ನೀವು ಇಲ್ಲಾದ್ಮೇಲೆ, ಯಾಕಂದ್ರೆ ಈಗ ಒಂದು ಹೇಳಕ್ ಯೋಗ್ಯತೆ ಇಲ್ದ್ಮೇಲೆ ಎದ್ದು ಬರ್ಬೇಕಪ್ಪ. ಇದೇ ನಾವೇ ಸುಳ್ಳು ಹೇಳ್ತಿದ್ದ ಬಾಯ್ಲಿ ಇಲ್ಲೇ ಬಾಯ್ಲಿ ನೀನು ಇದನ್ನ ನಾವು ಸುಳ್ಳು ಹೇಳ್ತಿದ್ದಾವೆ ಇದ್ದ ಇಲ್ಲಿ ನೋಡಿ, ಒಂದೆರಡು ಜಾಗ ಎಲ್ಲ ಕಂಡ್ರೆ ದಾರ ಕಟ್ಟಿದ್ ನೋಡಿ. ಈ ತರ ದಾರ ಕಟ್ಕೊಂಡು ಡ್ಯಾಮ್ ಇಲ್ಲಿ ನೋಡಿ, ಇಲ್ಲಿ ನೋಡಪ್ಪ ಅಲ್ಲಿ. ಇದು ಡ್ಯಾಮ್ಗೆ ದಾರ ಕಟ್ಕೊಂಡಿದ್ದೆ ಮಾಡಲ್ಲ ಅವ್ರಿಗೆ ಗೊತ್ತಿಲ್ಲ ಬಿಡ್ರಿ ಅವ್ರಿಗೆ. ಬಿಡಿ ಹಂಗೆ ಇರ್ರಿ ದಾರ ಮಡಿಗೆ ಸ್ಕೆಚ್ ತರ್ಕೊಬರ್ಲಿ ಇರ್ರಿ. ಇಲ್ಲಿ ಗಂಟೆ ಡ್ಯಾಮ್ ಕೊಡಕ್ಕೆ ಯಾರು ಒಪ್ಕೊಂಡಿದ್ದು? ಸರ್ಕಾರ ಜಮೀನ ಇಷ್ಟು ಗಂಟೆ ನೋಡಿಲಿ ಹಿಂಗೆಲ್ಲ ಮಾಡ್ಕೊಂಡು ಈಗ ಆಗಿರೋದು ನಿಮ್ಗೆ ಗೊತ್ತೈತೆ. ಈಗ ನಿಮ್ಗೆ ಹೇಳಿ ಕಳಿಸ್ರಲ್ಲ ಅಧಿಕಾರಿಗೆ ಎಲ್ಲ ಗೊತ್ತು ನೋಡ್ರಿ. ಈಗ ನಿಮ್ಗೆ ಹೇಳಿ ಕಳಿಸ್ಬಿಡ್ದಲ್ಲ ಅಧಿಕಾರಿಗೆ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ನಿಮ್ಗೆ ಕಳ್ಸಿದ್ದು. ಈಗ ಗೊತ್ತಿಲ್ದವ್ರಿಗೆ ಕಳಿಸಿದ್ರೆ ಅಲ್ಲಿ ವಿಚಾರ ಗೊತ್ತಿರಲ್ಲ. ನಾವು ಬಂದು ಹೊಸಬರು ಬಂದ್ರ ಅಂತ ತಿಳ್ಕೊತಾರ ಅನ್ಬಿಟ್ಟು ಅವ್ರು ಗೊತ್ತಿದ್ದೆ ಬಂದಿಲ್ಲ ನೋಡಿ ಯಾರು. ಬನ್ನಿರಲಿ. ಇನ್ನೂ ಒಂದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಯ್ತಾ ಇದೀವಿ ಅಂದ್ರೆ ಏನಾದ್ರು ಹೋಗ್ಬಿಟ್ರೆ ಎಲ್ಲಾರನ್ನು ಕೂಡಾಕ್ಬಿಟ್ಟು ಒಳಗಡೆ ಕೂಡಾಕ್ಬಿಟ್ಟು ಬೀಗ ಹಾಕ್ತಿವಿ. ನಿಮ್ಮ ತಾರ್ಕಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ದೀರಿ ಅವ್ರು ಏನಾದ್ರು ಇಲ್ಲಿ ಬರ್ಲಿಲ್ಲ ಅಂದ್ರೆ ನಿಮ್ಮ ಆಫೀಸಲ್ಲೇ ನಿಮ್ನೆಲ್ಲ ಸೇರಿಸ್ಬಿಟ್ಟು ನಾವು ತಪ್ಪಿಸ್ಕೋಗೋ ಅವಶ್ಯಕತೆ ಇಲ್ಲ. ನೀವೇ ತಪ್ಪಿಸ್ಕೋ. ಯಾಕೆ ಅಂದ್ರೆ ಇದು ನಿಮ್ ಕರ್ತವ್ಯ. ಇದನ್ನ ಮಾಡ್ಬೇಕಾದ್ರು ನೋಡ್ಬೇಕಾದ್ರು ಅಧಿಕಾರಿಗಳು ಬರ್ಗಂಟ ಇದೆ, ಫೋನ್ ಮಾಡಿ ಕರೀರಿ. ನೀವೆಲ್ಲರಿಗೂ ಫೋನ್ ಮಾಡಿ ಮಾತಾಡಿ. ಬನ್ನಿ ಅಲ್ಲ ಹೇಳಿ ಅಣ್ಣ, ನೀವೇ ನೋಡೋಣ. ಇಲ್ಲಿ ಕಡೆ ನೋಡ್ದೇಣ ನೀನು ಕಡೆ ಈಗ ನಿನಗೆ ಒಂದು ಎಕರೆ ಜಮೀನು ಬರೀ ಅರ್ಧ ಎಕರೆ ಜಮೀನು ನೀನು ಬಿಟ್ಬಿಡೋಣ. ಅದು ಕುತ್ಕೊಳ್ಳ. ಯಾವನ ಒಬ್ಬ ಮಾಡ್ರಿ ಅದಕ್ಕೆ ಕೆಲಸಕ್ಕೆ ಹಾಗೆ ಕರೀರಿ. ಫೋನ್ ಮಾಡಿ. ಫೋನ್ ಮಾಡ್ರಿ. ಶಶಿಕುಮಾರ್ ಕಟ್ ಮಾಡ್ಬಿಟ್ಟು ಫೋನ್ ಮಾಡ್ರಿ. ಸರ್ ಈಗ ಬೇಡ, ಈಗ ನಿಮ್ಗೆ ಸ್ವಂತ ಜಮೀನು ಇರ್ತದೆ. ಅಲ್ಲ ಎಂತ ಕಿಲಾಡಿ ಅಧಿಕಾರಿಗಳಂದ್ರೆ, ನಾವು ಹೋದ್ರೆ ನಮ್ಗೆ ವಿಚಾರ ಎಲ್ಲ ಗೊತ್ತಿರ್ತದೆ. ನಾವು ಗೊತ್ತಿದ್ದು ಮಾಡಿರೋದು ವಿಚಾರ ಗೊತ್ತಿದೆ ಅನ್ಬಿಟ್ಟು ನಮ್ಮನ್ನಲ್ಲಿ ಹಿಡ್ಕೋತಾರೆ ಅನ್ಬಿಟ್ಟು ಇಲ್ದೇ ಇರೋರನ್ನ ಕಳಿಸ್ತಾರೆ ನೋಡಿ. ಅವ್ರ ಸಂಬಂಧ ಅವ್ರಿಗಿದೆ. ಖಾತೆ ಮಾಡ್ಕೊಡಕ್ ಬಂದ ಅವ್ನಿಗೆ ಅಣ್ಣ ಖಾತೆ ಮಾಡೋದು ಕೇಳ್ಬೇಕಂತೆ. ನಾವು ಖಾತೆ ಮಾಡಿಲ್ಲ, ನಾವು ಖಾತೆ ಮಾಡ್ಕೊಟ್ಟ ಕೇಳೋಣ ಅಂತಾರ. ಬಿಡಿ ಬರ್ಲಿ ಬರಲಿ ಈಗ ತಾರ್ಕದವ್ರು ಕೇಳಿದ್ರು ಹಂಗೇನು ಕೇಳ್ತೀನಿ ಅಂತಾರ. ಅವ್ರ ಸ್ಟೇಷನ್ಗೂ ಫೋನ್ ಮಾಡಿ ಸರ್. ಇದು ಹೆಬ್ಬಾಳ ಬ್ಯಾಕ್ ವಾಟ್ರ್ ಇರೋ ಜಾಗನ ಅಕ್ಕಪಕ್ಕದಲ್ಲಿ ಇರೋ ಜಮೀನವರು ಅಕ್ರಮವಾಗಿ 2 ಎಕರೆ 3 ಎಕರೆಯನ್ನು ಅಕ್ರಮವಾಗಿ ಅವರು ಒತ್ತುವರಿ ಮಾಡ್ಕೊ ಹೋಯ್ತವ್ರೆ. ಇದೇ ರೀತಿ ಮಾಡ್ಕೊ ಹೋದ್ರಲ್ಲಿ ನಾಳೆ ಹೆಬ್ಬಾಳ ಅನ್ನೋದೇ ಇಲ್ಲಿ ಹೆಸರಿರ್ತದೆ, ಹೆಬ್ಬಾಳ ಅನ್ನೋ ಗುರುತಿರಲ್ಲ. ಇದು ಬ್ಯಾಕ್ ವಾಟ್ರು. ಇಲ್ಲಿ ಇರೋ ಮಣ್ಣನ್ನೇ ತೆರವುಗೊಳಿಸಿ ಇವರು ಈ ಬ್ಯಾಕ್ ವಾಟ್ರನ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಕೊಂಡು ಒತ್ತುವರಿಸ್ಕೊಂಡು ಹೋಯ್ತವ್ರೆ. ಇದು ಅಧಿಕಾರಿ ಗಮನಕ್ಕಿಲ್ವಾ? ಗೊತ್ತಿದ್ದರೂ ಅವರು ಕೈ ಕೊಟ್ಟು ಕೂತ್ಕೊಂಡಿದ್ದಾರೆ. ಹೆಬ್ಬಾಳ ಬ್ಯಾಕ್ ವಾಟ್ರ್ ಪೊಸಿಷನ್ನೇ ಇಲ್ದಂಗೆ ಮಾಡ್ತಾವ್ರೆ. ಎಲ್ಲ ಅಕ್ಕಪಕ್ಕದಲ್ಲಿ ಇರೋ ತೋಟದವರು ಎಲ್ಲರೂ 2 ಎಕರೆ 3 ಎಕರೆ ಅಂತ ಒತ್ತುವರಿ ಮಾಡ್ಕೊಂಡೇ ಹೋಯ್ತವ್ರಲ್ಲ. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷಣೆಯಿಂದ ಈ ರೀತಿ ನಡೀತಿರೋದು.
ಹೆಬ್ಬಾಳ ಬ್ಯಾಕ್ ವಾಟರ್ ಪೊಸಿಷನಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆರವುಗೊಳಿಸಿ ಅದೇ ಹೆಬ್ಬಾಳ ಬ್ಯಾಕ್ ವಾಟರ್ ಜಾಗಗಳನ್ನು ಅವರು ಮಣ್ಣನ್ನು ಹಾಕಿ ಮಟ್ಟ ಮಾಡಿ ಅವರು ಅಕ್ರಮವಾಗಿ ತರಿಸ್ಕೊಂಡ್ಬರ್ತಾರೆ. ನಾಳೆ ಇದೇ ರೀತಿ ಮುಂದುವರಿದರೆ ಈ ಹೆಬ್ಬಾಳ ಅನ್ನೋದೇ ಇರೋದಿಲ್ಲ. ಸಾವಿರಾರು ಕುಟುಂಬಗಳು ಈ ಹೆಬ್ಬಾಳ ನೀರನ್ನು ಬಳಸಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತದೆ. ಎಲ್ಲ ಅಕ್ರಮವಾಗಿ ಈ ಹೆಬ್ಬಾಳ ಬ್ಯಾಕ್ ವಾಟರ್ ಪೊಸಿಷನ್ನ ಉತ್ತರಿಸ್ಕೊಂಡು ಹೋಯ್ತವ್ರೆ. ಇದು ನಮ್ಮ ರೈತ ಸಂಘ ಹಸಿರು ಸೇನೆಗೆ ಗೊತ್ತಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದೀವಿ. ಇದರ ವಿರುದ್ಧ ನಾಳೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ.